ಅಲ್ಲ ಅಮ್ಮ, ಇಲ್ಲೂ ಇಲ್ಲ, ಎತ್ಲ ಹೋತದೇನಪ್ಪ ಅಮ್ಮೊಬ್ಳು. ಈಗಷ್ಟೇ ನೋಡೀನಿ ಈ ಕಡೆನೇ ಬಂತ. ಹಂಗಾರು ಹೋಗಿದ್ದೆ ಇಲ್ಲಿಗೆ. ಅತ್ತೆ ಸೊಸೆ ಇಬ್ಬರು ಒಂದೇ ಥರ ಮಾತ್ರ ಇದರಲ್ಲಿ. ಇಬ್ಬರು ಒಂದು ಕಡೆ ನಿತ್ತಲ್ಲಿ ನಿಲ್ಲಲ್ಲ. ಈಗಷ್ಟೇ ಈ ಕಡೆ ಬಂದದ್ದು ನೋಡಿನೇ, ನೋಡಿದ್ರೆ ಇಲ್ಲಿ ಇಲ್ಲ. ಇಲ್ಲಿಂದ ಹೋಗಿದ್ದೆ ಎತ್ಲ ಹಂಗಾರೆ. ಏನಾರು ಹೇಳೋಣ ಅಂತ ನೋಡಿದ್ರೆ ಕೈಗೆ ಸಿಕ್ಕಲ್ಲ. ಏನು ತಲೆ ಹರಟೆ ಕೊಲ್ತದೆ ಈ ಸರಿ ತೊಬ್ಳು ಬೊತ್ತ ಅಂದರೆ. ಏನು ಅದೆಂತ ಮಾಡ್ತಾ ಅಂಥೇಳಿ ಎಷ್ಟು ತಕ್ಷಣ ಕೇಳ್ತೀರಿ ನೋಡಿ. ಸರಿತಿನ ಸುದ್ದಿ ಏನು ಹೇಳಂಗೆ ಇಲ್ಲ. ಅದು ಮಾಡಿದ ತಪ್ಪು ನಿಮಗೆ ಕಾಣೋದೇ ಇಲ್ಲ. ಈಗ ದೊಡ್ಡಮ್ಮರ ಮನೆಯಲ್ಲಿ ಪೂಜೆ ಇಟ್ಕೊಂಡಾರೆ, ಎಲ್ಲರೂ ಅಲ್ಲಿಗೆ ಹೋಗ್ಬೇಕು. ಅವ್ರು ಎಷ್ಟೋ ವರ್ಷದ ಮೇಲೆ ಒಂದು ಪೂಜೆ ಅಂತ ಇಟ್ಕೊಂಡಿದ್ದು ಗೊತ್ತಾ. ಅಷ್ಟು ಹೇಳ್ತಿದ್ದೀನಿ ಎಲ್ಲರೂ ಹೋಗೋಣ ಅಂತ. ನೋಡಿದ್ರೆ ಇದು ತಂಗಿ ಮನೆಗೆ ಹೋಗ್ಬೇಕಂತೆ. ತಂಗಿ ಮನೇಲಿ ಏನಾದ್ರು ಫಂಕ್ಷನ್ ಇರೋದಾ, ದೇವಸ್ಥಾನದಲ್ಲಿ ಇರೋದು. ಯಾಕಿಲ್ಲ ಇದು ನಮ್ಮ ಜೊತೆ ಬರಬಾರ್ದು? ಅಲ್ಲಿಗೆ ಇನ್ನೊಂದು ದಿವ್ಸ ಹೋಗ್ಬೋದು, ಬೇಕಾರೆ ಹೋದಾಗ ಹಾಗೆ ದೇವಸ್ಥಾನಕ್ಕೂ ಹೋಗಿ ಬರ್ಬೋದು. ಹೇಳಿದ್ರೆ ನಾಟಕ ಮಾಡ್ತದೆ. ಈಗ ಅಲ್ಲಿ ಹೋದಾಗ ಎಲ್ಲರೂ ಕೇಳ್ತಾರೆ, ಹೆಂಡ್ತಿನ ಯಾಕೆ ಕರ್ಕೊಬರಲ್ಲ ಅಂತ. ಮೊದಲೇ ನಾನು ಕಂಡ್ರೆ ಅಷ್ಟಕ್ಕಷ್ಟೇ ಸಚಿನಿಗೆ ಎಲ್ಲ. ಈಗ ಇದು ಹಿಂಗೆ ಹೇಳಿದೆ ಅಂದರೆ ಅವರೆಲ್ಲ ನಂಬ್ತಾರ. ನೀನೇ ಏನೋ ಹೇಳಿಬಿಟ್ಟು ಬಂದೀಯಾ ಅಂತಾರೆ. ನನ್ನ ಗೋಳಿ ಯಾರಿಗೆ ಗೊತ್ತಾಗ್ತದಿಲ್ಲಿ? ಎಂತದ ವಾಗೇಶ, ಇಲ್ಲೆಂತ ಮಾಡ್ತಿದ್ದೀಯಾ? ಅಪ್ಪ ಮಾರತಿ ಬಂದ ಸದ್ಯ. ನಿನ್ನೆ ಹುಡುಕ್ತಾ ಇದ್ದೆ. ಅಲ್ಲಿ ನಾನು ಓಡಿನಿ ಜಗ್ಲಿಲ್ಲಿ ಕೂತಾಗ. ನೀ ಈ ಕಡೆನೇ ಬಂದಿದ್ದೆ. ಎತ್ಲ ಹೋಗಿದ್ದೆ ಅಮ್ಮ? ಮತ್ತೆ ಏನು ಮಾಯ್ಗೀಕಾಗಿದ್ದಾನೆ ಕಡಿಕೆ? ಸುಮ್ಮನೆ ಕೂತ್ಕ ಮಾರೆ, ಎಂತ ಮಾಯ್ಕಾತಾರೆ? ಎಂತಕ್ಕೆ ನಾನು ಹುಡುಕಿದ್ದೆ ಅಂತಕ್ಕೀಗ? ಗಂಡ ಹೆಂಡ್ತಿದ್ದು ಒಬ್ರೊಬ್ರದ್ದು ಒಂದೊಂದು ಥರ ಮಾರಯ್ಯ. ಏನೀಗ ಮತ್ತೆ ಎಂತ ದೂರ ತಗೊಬಂದಿಯಾ ಹೇಳು? ದೂರ ಎಂತ ಮಾರತಿ? ಈಗ ನಾಳೆ ಎಂತ ದೊಡ್ಡಮ್ಮರ ಮನೆಗೆ ಬರ್ತದಂತ ಏನಂತೆ ಕೇಳ್ದ? ಅಲ್ಲ, ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ ಮಾರಯ್ಯ. ಇನ್ನು ಎಷ್ಟು ಸತಿ ಅಂತ ಕೇಳದ? ನಂಗೆ ಸದ್ದಿಲ್ಲ ಈ ಥರ ಬೆಣ್ಣೆ ತಿಕ್ತಕೋರಕ್ಕೆ. ಅಲ್ಲ, ಎಷ್ಟು ಸತಿ ಹೇಳ್ತಿದ್ದೀನಿ, ಇಲ್ಲ ತಂಗಿ ಮನೆಗೆ ಹೋಗ್ಬೇಕು, ನಾ ಹೋಗದೆ ಸುಮಾರು ದಿವಸ ಆಗ್ಯದೆ ಅಂತದೆ. ನಾನೆಂತ ಮಾಡೋದ? ಇಷ್ಟ ಬಂದಂಗೆ ಮಾಡ್ಕೊಂಡ್ಲಿ, ಬಂದರು ಬರಲಿ ಬಿಟ್ಟರು ಬಿಡಲಿ, ನಂಗೇನಿಲ್ಲಪ್ಪ. ನಾನು ಆ ಕೈರ ಮನೆಗೆ ನಾನು ಹೋಗ್ತೇನೆ. ನೀನೀಗ ಏನು ಮಾಡವ? ಎಂತಕ್ಕೆ ಅಷ್ಟು ರೀತಿಯಾದ ಬರಲನ್ನು ಕೇಳು ಎಂತಕ್ಕೆ ಹಂಗೆ ಹೇಳದ? ನಿಂಗೇನು ತೊಂದರೆ ಆಗ್ಯದ ಈಗ? ನೀ ಎಲ್ಲಿಗೆ ಬರವ ಹೇಳು? ದೊಡ್ಡಮ್ಮರ ಮನೆಗೆ ಬರ್ತೀಯ ಇಲ್ಲ ನಾದಿನಿ ಮನೆಗೆ ಹೋತೀಯ? ಏನು ನಿಂಗೆ ತಿಳಿದಂಗೆ ಮಾಡು. ನಾನು ನಿನ್ನಪ್ಪ ಅಂತ ನಾವು ಹೋಗ್ತೀನಿ. ಹೇಳ್ಯಾರ ನಿನ್ನಪ್ಪ ಮನೆ ಬದಿ ಗುಂಡು ಇರ್ತಾನಂತ ಹೆಂಗಿದ್ರುವ. ಪಗ್ತಾ ಬಂದ್ಕೊಂಡು ಅದು ಬರೋಲ್ಲನ್ನು ಕೇಳು. ಇನ್ನು ಎಷ್ಟು ಸತಿ ಕೇಳೋದು ನಾನು? ಅಮ್ಮ, ಅದಕ್ಕೆ ನಾನು ಹೇಳೋದು ನಿಂಗೆ ಸೂಕ್ಷ್ಮ ಯಾವುದು ಅರ್ಥ ಆಗಲ್ಲ ಅಂತ. ಎಷ್ಟು ಸಲೀಸ್ ಹೇಳ್ತಿದ್ದೀಯಲ್ಲ, ಅದು ಬಂದರೂ ಬರಲಿ ಬಿಟ್ಟು ಬಿಡಲಿ ಅಂತ. ಈಗ ನಾನು ನೀನು ಅಪ್ಪ ಅಲ್ಲಿಗೆ ಹೋದು ಅಂತ ಮಾಡೋಣ. ಮೊದಲೇ ನಮ್ಮನೆಲ್ಲ ಆಗ ಅವಂತರ ಎಲ್ಲರಿಗೂ ಗೊತ್ತಿರ್ತದೆ. ನಾವು 3 ಜನ ಬೇಕಂತ ಅದನ್ನು ಬಿಟ್ಟು ಹೋದು ಅಂತ ಆಗಲ್ಲನೇ. ಆಳಿಗೊಂದು ಮಾತಾಡ್ತಿರ್ತಾರೆ ನೋಡ್ಬೇಕಾರೆ. ಬೇರೆ ಹೊರಗಿನಾರ ಯಾರು ಬೇಡ, ನಮ್ಮ ಸಚಿನನ ಹೆಂಡ್ತಿನೇ ಸಾಕು. ಯಾಕೆ ಬರಲ್ಲ ಅನ್ನೋಕ್ಕೆ ಶುರು ಮಾಡ್ತಾರೆ. ದೊಡ್ಡಮ್ಮನೂ ಅಷ್ಟೇ, ಯಾವತ್ತಿದ್ರೂ ಅದರ ಪರನೇಯ. ನೀವೇ ಎಲ್ಲ ಏನೋ ಹೇಳಿಬಿಟ್ಟು ಬಂದಿರಿ ಅಂತಾರೆ. ಏನು ಉತ್ತರ ಕೊಡ್ತೀಯ ಅದಕ್ಕೆ? ಅವಾಗ ಹೋದಲ್ಲೊಂದು ನೆಮ್ಮದಿಯಿಂದ ಇದ್ದು ಬರೋಂಗಿಲ್ಲ, ಏನಿಲ್ಲ. ಓ, ಅದು ಒಂದು ಹೌದಲ್ಲನಾ? ಸುಳ್ಳಲ್ಲ ಮಾತ್ರ. ನಾನು ಹಿಂಗೆ ಏನೋ ಮಾಡಲೇ ಇಲ್ಲ ಮರೆಯ. ಸಚಿನ ಹೆಂಡತಿ ಆಯ್ತು, ಅಕ್ಕೈನೂ ಆಯ್ತು. ಅಕ್ಕೈ ಮಾತ್ರ ಹೋಗ್ಬೇಕಾರೆ ಕೇಳೋಕ್ಕೆ ಶುರು ಮಾಡ್ತದೆ. ಸೊಸೆ ಇದ್ರಿಗೆ ಎಂತಾರು ಹೇಳ್ತದೆ ಏನೋ ಮರೆಯ. ಏನು ನನ್ನ ಹಣೆ ಬರೋನೇನ. ಎಲ್ಲಿಗಾರು ಒಂದು ನೆಮ್ಮದಿಯಿಂದ ಹೋಗಿ ಬರೋಣ ಅಂದ್ರಿಲ್ಲ. ಒಂದಲ್ಲ ಒಂದು ಹಿಂಗಿದ್ದಾವೆ. ಇದಕ್ಕೆ ಈಗಲೇ ಈ ಥರ ಹಠ ಬರ್ಬೇಕಾ? ಅದು ಯಾಕೆ ಆ ಥರ ಮಾಡ್ತದೆ ಏನಪ್ಪ? ನಾನು ಬರಲ್ಲ ಅನ್ನೋದು ಒಂದೇಯ. ಅದು ಹಾಗೆ ತಂಗಿ ಏನು ಹೇಳಿಬಿಟ್ಟದಲ್ಲ, ಹೋಗೋಣ ತಂಗಿ ಮನೆಗೆ ಅಂತ. ಬಳಗದವರೆಲ್ಲ ಬರ್ತಾರಲ್ಲ ಅಲ್ಲಿಗೆ. ಇದಕ್ಕೆ ತನ್ನ ತಾಯಿ ಬಳಗ ಒಂದು ಇದ್ರೆ ಆಯ್ತು. ಗಂಡನ ಬಳಗಕ್ಕೆ ಹೋಗ್ಬೇಕು ಮಾಡಬೇಕು ಅನ್ನೋದು ಏನಿಲ್ಲ. ಇದೆಲ್ಲ ಯಾರಿಗೆ ಗೊತ್ತಾಗ್ತದೆ? ನೀವು ಹೋಗಿ ಹೇಳು ಸ್ವಲ್ಪ. ಏನು ನಿನ್ನ ಬಳಗನೇ ನೋಡಿದ್ರು ಸೈ ಏನೋ, ನನ್ನ ಬಳಗಕ್ಕೆ ಬರೋದು ಬೇಡನೋ? ಅಲ್ಲೆಲ್ಲ ಜನಕ್ಕೊಂದೊಂದು ಮಾತಾಡ್ತಾರೆ, ಯಾಕೆ ಬರಲ್ಲ ಸೊಸೆ ಕೇಳ್ತಾರೆ, ನಾ ಏನಂತ ಉತ್ತರ ಕೊಡಬೇಕು ಅಂತ ಕೇಳಿ ನೀನು ಹೇಳ್ತೀನಿ. ನಾ
ಹೇಳ್ದಕ್ಕೂ ಅದಕ್ಕೆ ಬರೋಕ್ಕೆ ಕೂತದನ. ಅದ್ರ ಬದಲು ನೀನೇ ಹೋಗಿ ನಿಧಾನದಿಂದ ಕೇಳ್ರಿ ಏನಾಗ್ತದೆ. ಸುಮ್ಮನಿರು, ಹೀಗೆಲ್ಲ ಮಾಡಬೇಡ. ಇನ್ನೊಂದು ದಿವ್ಸ ಬೇಕಾದ್ರೆ ಇಲ್ಲಿಗೆ ಹೋಗೋಣ ಎಲ್ಲರೂ ಒಟ್ಟಿಗೆ, ಇವತ್ತು ದೊಡ್ಡಮ್ಮರ ಮನೆಗೆ ಹೋಗೋಣ ಅಂತ ಹೇಳು. ನಿನ್ನ ಮಾತೇ ಕೇಳ್ತದ, ಅದು ನನ್ನ ಮಾತು ಕೇಳಲ್ಲ. ಏನೊಬ್ಳು ಮಾರತಿ, ಏನು ನನ್ನ ಮಾತು ಕೇಳಿ ಹಿಡ್ಸ್ತದ ನೋಡೋದೀಗ. ಒಂದು ಕೆಲಸ ಮಾಡಮ್ಮ, ನಾನು ಬೇಡ ನೀನು ಬೇಡ, ಅಪ್ಪ ಕೇಳಲಿ. ಕೇಳೋದಲ್ಲ, ಹೇಳಬೇಕು. ನೀ ಇಲ್ಲಿಗೆ ಬರಬೇಕು ಅಂತ ಹೇಳಬೇಕು. ಹಂಗೆ ಹೇಳಕ್ಕೆ ಹೇಳು, ಬರ್ದು ಎಲ್ಲಿಗೆ ಹೋಗ್ತದೆ ನೋಡೋಣ ತಡಿ. ಅದು ತಾಯಿ ಹತ್ರ ಫೋನಲ್ಲಿ ಮಾತಾಡ್ತಿತ್ತಲ್ಲ, ಫೋನ್ ಇಟ್ಟಳು ಏನಾರು ಬರೋಕ್ಕೆ ಒಪ್ಕೊಬೋದು. ನಾವಾಗ ಎಂತ ಹೇಳಕ್ಕೆ ಹೋಗೋದು ಬೇಡ, ಸ್ವಲ್ಪ ತಡ್ಕ ಅಂಕ. ಅಲ್ಲ, ನಿನ್ನ ದಡ್ಡಿ ಅನ್ಬೇಕೋ ಎಂತ ಅನ್ಬೇಕಂತ ಗೊತ್ತಾಗಲ್ಲ ಮಾರತಿ. ತಾಯಿ ಜೊತೆ ಫೋನಲ್ಲಿ ಮಾತಾಡ್ದಳು, ನಮ್ಮ ಜೊತೆ ಬರ್ತೀನಿ ಅಂತ ಹೇಳಕ್ಕೆ ಕೂತದ. ಎಷ್ಟೊತ್ತಿಗೆ ಹೊರಡೋಣ, ಏನು ಮಾಡೋಣ ಅಂತ ಅದನ್ನು ಮಾತಾಡ್ಕಿತಾರೆ ಅವರು. ನೀನೊಬ್ಳು ಮಾರತಿ, ಅಲ್ಲಿ ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಂಡು ನೀನು ಇತ್ಲಾಗ ಬಂದಮ್ಮ. ಅಲ್ಲೇ ನಿತ್ತು ಒಂಚೂರು ಯಾವ್ದಾದ್ರು ತಾಯಿಗೆ ಹೇಳಿದ್ರು ಹೇಳ್ಬೋದಿತ್ತು, ಹಿಂಗೆ ನಮ್ಮ ಕಡೆ ಫಂಕ್ಷನ್ ಅದೇ ಹೋಗ್ಬೇಕು ಅಂದರೆ ಇದು ಈ ಥರ ಬರೋಲ್ಲ ಅಂತ ಹೇಳ್ತಾ ಇದೆ ಅಂತ. ಅವಾಗ ಅವ್ರು ಕೇಳ್ತಿದ್ರು. ಅದನ್ನು ಬಿಟ್ಕೊಂಡು ಇಲ್ಲಿ ಬಂದು ಹೇಳ್ತಿದ್ದೀಯ ತಾಯಿ ಹತ್ರ ಫೋನಲ್ಲಿ ಮಾತಾಡಿದ್ಮೇಲೆ ಇದು ಮಾಡ್ತದೆ ಅಂತ. ನಾನು ನಿನ್ನಷ್ಟು ಹೆಡ್ಡೇನಲ್ಲ, ತಿಳ್ಕ. ಅಕ್ಕ ನಿನ್ನೆ ಫೋನ್ ಮಾಡಿದಾಗ ಹೀಗೆ ಬರೋಲ್ಲಂತೆ ಮಾರತಿ, ಅದ್ರ ತಂಗಿ ಮನೆಗೆ ಹೋಗ್ಬೇಕಂತೆ ಅಂದಿದ್ದೆ. ಅದು ಅದ್ರ ತಾಯಿ ಫೋನ್ ನಂಬರ್ ಇಸ್ಕೊಂಡು ಅವರನ್ನು ಬರೋಕ್ಕೆ ಹೇಳ್ತೀನಿ, ಮದುವೆ ಆದಮೇಲೆ ಬರಲೇ ಇಲ್ಲಲ್ಲ ನಮ್ಮ ಮನೆಗೆಲ್ಲ, ನಾ ಹೇಳ್ತೀನಿ ಅಂತ ಹೇಳಿದೆ. ನಿನ್ನೆ ಫೋನ್ ಮಾಡಿದೇನ ನನ್ನ ಅಂದಾಜು. ಫೋನ್ ಮಾಡಿದ್ದಕ್ಕೆ ಈಗ ತಾಯಿ ಮಾಡಿರ್ಬೇಕು, ಇದು ಗಂಡನ ಕಡೆ ಇದಕ್ಕೆ ಹೋಗ್ಬೇಕು, ನೀನು ಯಾಕೆ ಇಲ್ಲಿಗೆ ಬರ್ತೀಯೋ ಅಲ್ಲಿಗೆ ಹೋಗು, ನಾನು ಬರ್ತೀನಿ ಅಂತ ಹೇಳ್ತಾರೆ. ಎಂಥದ ಇನ್ನು ನೋಡೋಣ ಎಂತ ಆಗ್ತದಂತ. ಓ, ಹಂಗೆ ಹೇಳು. ಮತ್ತೆ ನೀನು ಸುಮ್ಮನೆ ಹಿಂಗೆ ಹೇಳ್ತಾ ಇದ್ರೆ ನಾನು ಏನಂತ ತಿಳ್ಕೊಬೇಕು. ಹಂಗಾರೆ ಸರಿ, ತಾಯಿ ಹೇಳ್ತಾರೆ, ಬುದ್ಧಿ ಹೇಳ್ತಾರೆ, ಈ ಕಡೆನೇ ಹೋಗ್ಬೇಕು, ನೀನು ಸುಮ್ಮನಿರು, ಅಲ್ಲಿಗೆ ಬರೋದು ಬೇಡ ಅಂತ. ಎಲ್ಲರೂ ತಾಯಿ ಫೋನ್ ಇಟ್ಟಕ್ಕೂ ತಂಗಿ ಫೋನ್ ಮಾಡಿದ್ರೆ ಮಾತ್ರ ಭಾಳ ಕಷ್ಟ ಅದೇ. ನೀನು ಅವನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಬೇಡ, ಸುಮ್ಮನೆ ಬಾ ಅಂತದದು. ಎಂತ ಆತದ ನೋಡೋಣ ತಡಿ ಮರಯ್ಯ, ಅಷ್ಟು ಗಡಿಬಿಡಿ ಏನು ನೋಡೋಣ. ನಿಂಗೆ ಎತ್ಲಾಗ ಹೊರಟಮ್ಮ, ಇಲ್ಲಿ ನಿಂತ್ಕೊಂಡು ಎಂತ ಮಾಡೋದ ನಿಂಗೆ? ಎಂತ ಆತ ಎಂತಕ್ಕೆ ಬಂದಿದ್ದೆ ಅನ್ನೋದು ಜ್ಞಾನ ಮರ್ತೋತು. ಎಲ್ಲರ ದಸೆಯಿಂದ ನಂಗೊಂದು ತಲೆ ಬಿಸಿ. ಅಮ್ಮ ನೀವು ಒಂಚೂರು ಸುಮ್ಮನೆ ಇರ್ತೀಯ ಮಾರತಿ, ಎಷ್ಟು ಸತಿ ಹೇಳ್ಬೇಕು? ಯಾವುದೊಂದಾದರೂ ನಂಗೆ ಅನ್ನಿಸ್ದಂಗೆ ಮಾಡೋಕ್ಕೆ ಬಿಡೋದೇ ಇಲ್ಲ ನೀನು. ನೀ ಹೇಳಿದ್ದೇ ಆಗ್ಬೇಕು ಅಂತೀಯ. ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಕಣಮ್ಮ. ನನಗೂ ಪ್ರಾಬ್ಲಮ್ ಅದೇ, ನನಗೇನು ಮತ್ತು ಅಲ್ಲಿಗೆಲ್ಲ ಹೋಗಬಾರ್ದು ಅನ್ನೋದೇನಿಲ್ಲ. ಸದ್ಯ ಪೂರ್ವಿತರ ಮನೆ ಪೂಜೆ ಸಿಕ್ಕಿದ್ದು ಒಂದು ನೆವ ನನಗೆಷ್ಟು ಒಳ್ಳೆಯದಾಗಿದೆ ಗೊತ್ತಾ? ನೀ ಹೇಳಕ್ಕೆ ಸಲೀಸಿ ಹೇಳ್ತೀಯ ಕಣಮ್ಮ. ಅತ್ತೆ ಹೆಂಗೆ ಹೇಳ್ತಾರೆ ಗೊತ್ತಾ, ಅಲ್ಲಿ ಅವರಷ್ಟು ಶ್ರೀಮಂತರು ಇಷ್ಟು ಶ್ರೀಮಂತರು, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ. ನಾನು ನೋಡಿದ್ರೆ ನನ್ನ ಬಂಗಾರ ಎಲ್ಲ ಬ್ಯಾಂಕಲ್ಲಿ ಇಟ್ಕೊ ಕೂತೀನಿ. ಅವ್ರ ಲೆವೆಲ್ಲಿಗೆಲ್ಲ ರೆಡಿಯಾಗಿ ಹೋಗೋಕ್ಕಾಗಲ್ಲ ಅಮ್ಮ. ಅಲ್ಲಿ ಹೋಗಿ ಮತ್ತೆ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಬರೋದಕ್ಕಿಂತ ಸುಮ್ಮನೆ ನನ್ನ ಪಾಡಿಗೆ ನಾನು ಇಲ್ಲೇ ಇದ್ರೆ ಆಗೋದೇನು? ಹೆಂಗೂ ಒಂದು ಹೆಳೆ ಸಿಕ್ಕಿದೆ ನನಗೆ, ಇಲ್ಲೂ ಪ್ರೋಗ್ರಾಮ್ ಅದೇ ಅಂತ ಅರ್ಥ ಆಗ್ತದೆ. ದೊಡ್ಡಮ್ಮಗೆ ಹೇಳ್ತೀನಿ ನಾನು, ನಂಗೆ ಹಿಂಗಾಯಿತು ಅತ್ತೆ, ನಾನು ಅಗತ್ಯ ಇಲ್ಲಿಗೆ ಹೋಗಲೇಬೇಕಿತ್ತು, ಹಂಗಾಗಿ ಹೋದೆ ಅಂತ. ಅವ್ರಿಗೆ ಅರ್ಥ ಆಗ್ತದೆ. ನೀನೇನು ತಲೆ ಕೆಡಿಸ್ಕೋಬೇಡ. ಯಾಕೆ ಹಿಂಗೆ ತಲೆ ಹೇಳ್ತೆ ಮಾಡ್ತೀಯೇನೋ ಸರಿತಾ ನೀನು? ಅಲ್ಲಿ ಹೋದಾಗ ಯಾರು ಏನು ಹೇಳ್ತಾರೆ ಏನೋ ಅಂಥೇಳಿ ಅದು ಮಾತ್ರ ಜ್ಞಾನ ಮಾಡಿದೆ. ಇಲ್ಲಿ ಹಿಂಗೆ ಬಂದರೆ ಯಾರು ಏನು ಹೇಳ್ತಾರೆ ಅಂತ ಅದು ಜ್ಞಾನ ಮಾಡ್ದ. ಎಲ್ಲರೂ ಬರ್ತಿರ್ತಾರೆ. ಈಗ ಪಲ್ಲವಿ, ಅದರ ಗಂಡ, ಅತ್ತೆ, ಮಾವ ಎಲ್ಲರೂ ಬರ್ತಿರ್ಬೇಕು ಬಹುಶಃ. ಈಗ ನಿಂಗಲ್ಲಿ ಕೇಳದೇ ಇರ್ತಾರ ಗಂಡಲ್ಲಿ, ಅತ್ತೆಲ್ಲಿ, ಮಾವೆಲ್ಲಿ ಅಂತ. ಯಾರು ಇಲ್ಲದೆ ನೀವು ಒಬ್ಬಳೇ ಬಂದೆ ಅಂದರೆ ಅದಕ್ಕೇನಾದ್ರು ಹೇಳ್ದೆ ಬಿಡ್ತಾರಲ್ಲ ಜನ. ಮೊದಲೇ ಒಂದಕ್ಕೊಂದು ಸಮ ಇಲ್ಲ ಅಂಥೇಳಿ ಇಡೀ ಊರು ತುಂಬ ಹಬ್ಬ ಆಗಿದೆ. ಈ ನಮ್ಮೂರಲ್ಲೇ ಎಲ್ಲ ಗೊತ್ತಾಗಿದೆ, ಅಲ್ಲಿ ಗೊತ್ತಾಗದೆ ಅದೆಯಾ? ಅಲ್ಲಿ ಆಳೆಗೊಂದು ಮಾತಾಡೋಷ್ಟೊತ್ತಿಗೆ ನಿಂಗೆ ಅಲ್ಲಿ ಸಮ ಇರೋಕ್ಕಾಗ್ತದ? ಅದ್ರ ಬದಲು ಸುಮ್ಮನೆ ಹತ್ಕೊಂಡು ಅವ್ರ ಜೊತೆ ಹೋದ್ರೆ ಆಗೋದೇನು ನೋಡೋಣ ಹೇಳ? ಯಾರು ಕೇಳ್ತಾರೋ ಬಿಡ್ತಾರೋ, ನೀನು ಮಾತ್ರ ಹಾಗೆ ಅಂದ್ಕೊತೀಯ. ಅದಂತೂ ಗೊತ್ತಾಗ್ತದೆ ನೋಡೋ ನಿನ್ನ ಮಾತಲ್ಲಿ. ಅದು ಯಾಕೆ ಹಂಗೆ ಅನ್ಕೋತೀಯ ಅಮ್ಮ? ಏನು ಎಲ್ಲ ಒಂದು ಫಂಕ್ಷನಿಗೆ ಹೋಗೋರು ಗಂಡ, ಅತ್ತೆ, ಮಾವ ಇಡೀ ಸಂಸಾರ ಕಟ್ಕೊಂಡೇ ಹೋಗ್ತಾರ?
ಹಿಂಗೆ ಎರಡೆರಡು ಕಡೆ ಫಂಕ್ಷನ್ ಇರೋದು ಹಂಗೆ ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ ಯಾರು. ನಾ ಹೇಳ್ತೀನಿ, ನನ್ನ ಹತ್ರ ಕೇಳಿದಾಗ ನಾನು ಕಾರಣ ಹೇಳ್ತೀನಿ, ನಂಗೆ ಗೊತ್ತಾಗ್ತದೆ. ಒಂದು ಪಕ್ಷ ಅವ್ರು ಕೇಳಿದ್ರೆ ಕೇಳ್ಕೊಂಡೇ ಇರಲಿ ಬಿಡು. ಅಲ್ಲಿ ಹೋದರೂ ಏನಾರು ಕೇಳ್ತಾರೆ, ಇಲ್ಲಿ ಬಂದರೂ ಏನಾರು ಕೇಳ್ತಾರೆ. ನಂಗೆ ಸುಮ್ಮನೆ ಹತ್ಲಾಗ ಮನೇಲೇ ಇರೋಣ ಅನ್ನಂಗೆ ಅದೆ. ನಾವೊಂದು ಕೆಲಸ ಮಾಡ್ತೀನಿ ಬಿಡು, ಅಲ್ಲಿಗೂ ಹೋಗಲ್ಲ ಇಲ್ಲಿಗೂ ಬರಲ್ಲ. ನನ್ನ ಮಗನ ಬಿಟ್ಕೊಂಡು ನಾನು ಇಲ್ಲೇ ಇರ್ತೀನಿ. ಏನಾದರೂ ಒಂದು ಕಾರಣ ಹೇಳ್ತೀನಿ, ನೀನು ತಲೆ ಕೆಡ್ಸ್ಕೊಬೇಡ, ನೀನು ಹೋಗ್ಬಾ, ಮಗಳ ಮನೆಗೆ ಹೋಗ್ಬಾ. ನೀನು ಅಲ್ಲಿ ನಿನಗೇನಾದ್ರು ಇನ್ಸಲ್ಟ್ ಆಗ್ತದೇನೋ ಅಂತ ನೀ ಅದನ್ನು ಯೋಚನೆ ಮಾಡ್ತಿದ್ದೀಯ. ನಿಮ್ಮ ಮಗಳು ಯಾಕೆ ಹಿಂಗೆ ಬಂದದೆ ಅಂತ ನಿನ್ನ ಕೇಳ್ತಾರೇನೋ ಅಂತ, ನನ್ನ ಕೇಳ್ತಾರೆ ಅಂತ ನೀವು ತಲೆ ಬಿಸಿ ಅಲ್ಲ, ನಂಗೆ ಗೊತ್ತಾಯ್ತು ಬಿಡು. ಇಲ್ಲ ಇಲ್ಲ ಪುಣ್ಯಾತ್ಗಿತಿ, ನೀ ಹಂಗೊಂದು ಮಾಡಬೇಡ. ಬಾ, ಇಲ್ಲಿಗೆ ಬಾ. ಎಷ್ಟೊತ್ತಿಗೆ ಬತ್ತೀಯ? ಎಂತ ನೀ ಇದನ್ನೇ ತಗೋಬತ್ತೀಯ, ಬಸ್ಸಿಗೆ ಬತ್ತೀಯ? ಬಸ್ಸಿಗೆ ಬರೋದಾದ್ರೆ ನಾನು ನಿನ್ನ ಅಪ್ಪಾಜಿ ಅಲ್ಲಿ ಕಾಯ್ತಾ ಇರ್ತೀನಿ, ಎಲ್ಲ ಒಟ್ಟಿಗೆ ಹೋಗೋಣ. ನಾ ಹೆಂಗೋ ಬರ್ತೀನಿ ಬಿಡಮ್ಮ. ಏನು ಅಂತ ನಾನು ಫೋನ್ ಮಾಡ್ತೀನಿ, ಪೂರ್ವಿತಕ್ಕೆ ಫೋನ್ ಮಾಡ್ತೀನಿ, ನೀನಿಗೆ ಫೋನ್ ಇಡು. ಓ ಹಾಗೆ ತಾಯಿಯೇನು ಸಮ ಹೇಳ್ತಾ ಇದೆ ಅಂತ ಕಾಣ್ತದೆ. ಇಲ್ಲಿ ಬರಬೇಡ ಅಲ್ಲಿಗೆ ಹೋಗು ಅಂತ, ಅದಕ್ಕೆ ಇಷ್ಟು ಇದು ಮಾಡ್ತದೆ. ಒಳ್ಳೆ ಕೆಲಸ ಮಾಡ್ತಾನೆ ಮಕ್ಕಯ್ಯ, ಸರಿಯಾಗಿ ಹೇಳಿದೆ ಅಂತ ಕಾಣ್ತದೆ. ತಾಯಿಗೆ ಸ್ವಲ್ಪ ಹುರ್ಕಾತಲ್ಲ, ಮಗಳಿಗೆ ಹೇಳ್ತಾ ಇದೆ. ಅಮ್ಮ ಅಷ್ಟು ಸಲೀಸಿಲ್ಲ, ಭಾಳ ಮಿಗರ್ಕು ಕೂತದಿದೆ. ತಾಯಿ ಹೇಳಿದ್ರು ಕೇಳಲ್ಲ ನೋಡ್ಬೇಕಾರೆ. ನೀನು ಸ್ವಲ್ಪ ಹೋಗಿ ಹೇಳು, ಕಬ್ಬಣ ಕಾದಾಗಲೇ ಬಡಿಬೇಕು. ಈಗ ಸ್ವಲ್ಪ ಮನಸ್ಸಿಗೆ ಒಂಥರ ಆಗ್ಯದ, ನೀ ಹೇಳೋದಕ್ಕೂ ಹೆಂಗೋ ನಮ್ಮ ಜೊತೆನೇ ಬರ್ತದದು. ಇಲ್ದಿದ್ರೆ ನಮಗೂ ಅಲ್ಲಿ ಮರ್ಯಾದೆ ಸಿಕ್ಕಲ್ಲಮ್ಮ. ಏನು ಜೀವನನಪ್ಪ ಇದು, ಒಂದು ಕಡೆ ಹೋಗೋಕ್ಕೂ ಬರೋಕ್ಕೂ ಇಷ್ಟು ರಿಸ್ಟ್ರಿಕ್ಷನ್ಸಾ? ಯಾಕಿಷ್ಟು ಯೋಚನೆ ಮಾಡಬೇಕು ಅಂತ ನಮ್ಮಮ್ಮಗೊಬ್ಬಳಿಗೆ ಅರ್ಥನೇ ಆಗಲ್ಲ. ಹೇಳಿದ್ರು ಸರಿಯಪ್ಪ, ನಾನೆಲ್ಲ ಧೈರ್ಯ ಮಾಡಿ ಹ್ಞೂ ಹಿಂಗೆ ಇರೋಣ ಅಂದ್ಕೊಳ್ಳೋಷ್ಟೊತ್ತಿಗೆ ಮತ್ತೆ ಹಿಂಗಿದ್ದು ಒಂದೊಂದು ಏನಾರು ಹೇಳೋಕ್ಕೆ ಶುರು ಮಾಡ್ತಾರೆ. ಹೆಂಗಿರ್ಬೇಕು ಅಂತಲೇ ಗೊತ್ತಾಗಲ್ಲ. ಹೇಳಿದ್ರೆ ಸಿಟ್ಟು ಬರ್ತದೆ ನಮ್ಮಮ್ಮಗೆ. ಏನು ಮಾಡಲಿ ಈಗ? ಎಲ್ಲಿಗೂ ಬರಲ್ಲ, ಇಲ್ಲೇ ಇರ್ತೀನಿ ಅಂದರೆ ಅದಕ್ಕೂ ಡೌಟ್ ಬರ್ತದೆ ಮನೇಲಿ. ಮತ್ತೊಂಥರ ಹೇಳೋಕ್ಕೆ ಶುರು ಮಾಡ್ತಾರೆ. ಏನಾರಾಗಲಿ, ನಾನು ಸುಮ್ಮನೆ ಹತ್ಕೊಂಡು ಪೂರ್ವಿತರ ಮನೆಗೆ ಹೋಗ್ತಿರ್ತೀನಿ. ಇವತ್ತೇ ಹೋಗ್ಬಿಡ್ತೀನಿ, ಆ ರಗಳೇ ಬೇಡ. ಪೂರ್ವಿತಗೊಂದು ಫೋನ್ ಮಾಡಿ ನಾ ಬರ್ತೀನಿ ಕಣೆ ಪೂರ್ವಿತ ಅಂತ ಹೇಳಿದ್ರೆ ಗಂಡನ ಕಳಿಸ್ತದೆ. ಸ್ಕೂಟಿ ತೊಗೊಂಡು ಹೋಗ್ತೀನಿ, ಅಲ್ಲಿ ತನಕ ಗುಂಡನ ಹತ್ರ ವಾಪಸ್ ಕಳಿಸ್ತೀನಿ. ಅಷ್ಟೇ ಮಾಡ್ತೀನಿ. ಹೋಗೋದೆ ಏನು ಬೇಕಾರಾಗಲಿ. ಸರಿತಾ, ಎಂತ ಜ್ಞಾನ ಮಾಡ್ತಾ ಕೂತೀಯೇ? ಇಲ್ಲಪ್ಪ, ಯೋಚನೆ ಮಾಡೋದೆ ಅಂತ ಇಲ್ಲ. ಈಗ ಹೊರಡ್ಬೇಕಲ್ಲ, ಬಟ್ಟೆ ಎಲ್ಲ ತುಂಬ್ಕೊತಾ ಇದ್ದೆ. ನನ್ನವು ಅವನವು ಅಂತೇಳಿ ಸುಮಾರು ಬಟ್ಟೆ ಆಗ್ತವಲ್ಲ, ಒಂದೆರಡು ಜೊತೆ ಬಟ್ಟೆ ಜಾಸ್ತಿನೇ ತೊಗೊಂಡು ಹೋಗಿರ್ತೀನಿ. ಇರಬೇಕು ಅಂತ ಅನಿಸಿದ್ರೆ ಒಂದೆರಡು ದಿನ ಇದ್ದೇ ಬರ್ತೀನಿ. ಆತೆ ನಂಗೆ ಇನ್ನೇನು ಮತ್ತು ಸದ್ಯಕ್ಕೇನು ಹೋಗೋಕ್ಕಾಗಲ್ಲಲ್ಲ. ಹಂಗಾರೆ ನಿನ್ನ ತಲೆ ಹೈಟೆ ನೀನು ಬಿಡಲೇಬಾರ್ದು ಅಲ್ಲ ಹೋಗೋಕ್ಕೇನು ದಿನ ಇಲ್ಲನೇ ಇನ್ನು? ಅಕ್ಕಯ್ಯರ ಮನೆಗೆ ಹೋಗಿ ಬಂದು ಹಂಗಾರೆ ಇಲ್ಲಿಗೆ ಹೋಗಬಾರ್ದ? ಯಾಕೆ ಹಿಂಗೆ ಮಾಡ್ತೀನಿ ನೋಡೋಣ ಹೇಳ. ಹೋಗೋಣ ಎಲ್ಲರೂ. ಈಗ ನಾವು 3 ಜನ ಹೋಗೋಷ್ಟೊತ್ತಿಗೆ ನೀನೊಬ್ಬಳು ಇಲ್ಲದೆ ಇದ್ರೆ ನಿಂಗೆ ಒಂಥರ ಅನ್ಸಲ್ಲನೇ ಅದ? ಹೋಗೋಣ ಎಲ್ಲರೂ ಇಲ್ಲಿಗೆ ಹೋಗೋಣ, ಸುಮ್ಮನಿರ. ಇಲ್ಲ ಅತ್ತೆ, ಬರೋಲ್ಲ ನಾನು. ನಿಮ್ಮದೆಲ್ಲ ಭಾಳ ದೊಡ್ಡ ಫ್ಯಾಮಿಲಿ ಅಲ್ಲ, ಅಲ್ಲಿಗೆಲ್ಲ ಹೊಂದ್ಕೊಳಕ್ಕಾಗಲ್ಲ. ಅವ್ರಿಗೆ ಸರಿಯಾಗಿ ರೆಡಿಯಾಗಿ ಬರೋಕ್ಕೂ ಆಗಲ್ಲ. ಸುಮ್ಮನೆ ನಾನು ಅಲ್ಲಿ ಬಂದು ನಿಮ್ಗೆ ಇನ್ಸಲ್ಟ್ ಆಗೋದಕ್ಕಿಂತ ನಾನು ಇಲ್ಲೇ ಹೋಗ್ತೀನಿ. ಅದು ಎಲ್ಲರೂ ನಮ್ಮ ಫ್ಯಾಮಿಲಿಯರೆಲ್ಲ ಬರ್ತಾ ಇದ್ದಾರೆ, ನಾನೊಬ್ಬಳೇ ಇಲ್ಲ ಆತೀನಿ. ಅದು ಒಂಥರ ಆಗಲ್ಲ. ಎಲ್ಲರೂ ಕೇಳ್ತಾರೆ ಆಮೇಲೆ, ಸರಿ ತೊಬ್ಬಳಿ ಯಾಕೆ ಬರಲ್ಲ ಅಂತ. ಯಾರು ನಂಗೆ ಹೇಳಲ್ಲ, ನಿಮಗೆ ಹೇಳ್ತಾರೆ. ಅತ್ತೆ ಮಾವ ಜೋರೇನು, ಅದಕ್ಕೆ ಅವಳನ್ನು ಕಳಿಸ್ಲಾ ಅಂತ. ಬೇಕಾ ಆ ಮಾತು? ಸುಮ್ಮನೆ ನಾನು ಇಲ್ಲಿಗೆ ಹೋಗಿಬಿಡ್ತೀನಿ. ನೀವು ಅಲ್ಲಿಗೆ ಹೋಗಿ ಹೇಳಿ ಹಿಂಗಾಗಿದೆ ಅಂತ. ಏನಾಗಲ್ಲ. ನಿನ್ನ ತಲೆಯಲ್ಲಿ ಏನದೆ ಅಂತಲೇ ಗೊತ್ತಾಗಲ್ಲಲ್ಲ. ಏನು ಅವ್ರ ಮನೆ ಫಂಕ್ಷನ್ನೇ ಅದ? ದೇವಸ್ಥಾನ ಫಂಕ್ಷನ್ನ? ಇಲ್ಲಿಂದ ಹೋದಳ ಅಲ್ಲ, ಅಲ್ಲಿಂದ ಬಂದ ಮೇಲೆ ಒಂದು ದಿವಸ ಹೋಗಿ ನಿನ್ನ ತಂಗಿ ಮನೆಗೆ ಹೋಗಿ ಅಲ್ಲಿಂದ ಹಂಗೆ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಕೊಡ್ದ? ನಾವು ಬರ್ತೀನಿ, ಎಲ್ಲರೂ ಹೋಗೋಣ ಬೇಕಾರೆ. ಅಲ್ಲ, ನೀವೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ದೀರಿ ಅಂತಲೇ ನಂಗೆ ಅರ್ಥ ಆಗಲ್ಲ. ದೇವಸ್ಥಾನಕ್ಕೆ ಇನ್ನೊಂದು ದಿವ್ಸ ಬಿಟ್ಟು ಯಾವತ್ತಾರು ಹೋಗ್ಬೋದು, ಆದರೆ ಇದು ಪೂಜೆ ದಿವಸ ಹೋಗೋಕ್ಕಾಗ್ತದ?
ಅದಕ್ಕೆ ನಾನು ಹೋಗ್ತೀನಿ ಅಂದಿದ್ದು. ನಂಗೆ ಒಬ್ಬಳಿಗಾಗಲ್ಲ, ಎಲ್ಲರೂ ಬರ್ತಾರಲ್ಲ ಅಲ್ಲಿ, ಇನ್ನೊಂದು ದಿವಸ ಅವರೆಲ್ಲ ಸಿಗ್ತಾರಾ? ಇಲ್ಲಾರು ಮದುವೆ ಗಿದ್ವೆ ಏನಾದ್ರು ದೊಡ್ಡ ಫಂಕ್ಷನ್ ಇದ್ದು ಹೋಗಲೇಬೇಕು ಅನ್ನೋದಾಗಿದ್ದರೆ ಬರ್ತಿದ್ದೆ ನಾನು. ಇವ್ರ ಮನೆಯಲ್ಲೂ ಒಂದು ಪೂಜೆ, ಯಾರು ನೀವು ಹೋಗ್ತಿದ್ದೀರಲ್ಲ, ಯಾರೂ ಹೋಗಲ್ಲ ಅನ್ನೋದೇನಿಲ್ಲ, ನೀವು ಹೋಗ್ತಿದ್ದೀರಲ್ಲ ಸಾಕು ಬಿಡಿ. ನನಗೆ ಒಂದು ಸರಿನಾರು ನಾನು ಅಂದ್ಕೊಂಡಂಗೆ ಇರಕ್ಕೆ ಬಿಡಿ. ಯಾಕೆ ಹಿಂಗೆ ಮಾಡ್ತಿದ್ದೀರಿ ನೀವೆಲ್ಲ? ಓ, ಇವನು ಎದ್ನೇನ? ಇಲ್ಲ ಇಲ್ಲ ಮನೆ ಸ್ವಲ್ಪ ಹೊತ್ತು ಮಲ್ಕ ಮಾರಾಯ, ನಾನು ಚೂರೆಲ್ಲ ರೆಡಿ ಮಾಡ್ಕೊತೀನಿ. ಅಲ್ಲ, ನೀ ಹಂಗಾರೆ ಈಗ ಕೈರ್ ಮನೆಗೆ ಬರೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡೇ ಬಿಟ್ಟ? ಯಾಕೆ ಈ ಥರ ತಲೆ ಹರಟೆ ಮಾಡ್ತೀಯ ಅಂತ? ಅದೇ ಪ್ಲೀಸ್, ಇವನೊಂಚೂರು ಮಲಸ್ತೀನಿ. ಎದ್ದ ಅಂದ್ರೆ ಮತ್ತು ನಂಗೆ ಎಂಥ ಕೆಲಸ ಮಾಡ್ಕೊಳಕ್ಕೂ ಬಿಡಲ್ಲ. ನಾ ಪೂರ್ವಿತರ ಮನೆಗೆ ಹೋಗ್ತೀನಿ, ಇವತ್ತೇ ಹೋಗ್ತೀನಿ ನಾನು. ಜಗನ್ ಜಟ್ಟಿ ನೀನು, ಅಷ್ಟು ಸುಲಭಕ್ಕೆ ಹೇಳಿದ ಮಾತು ಎಲ್ಲಿ ಕೇಳ್ತೀಯ?